ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಪ್ಯೂರ್ ಬಂಡೂರು ಟಗರು ಮರಿಗಳು. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ಹಾಗೆ ಕಿರ್ಗಾಲ್ ಸಂತೆ ಬಗ್ಗೆನೂ ಕೂಡ ಡೀಟೇಲ್ಸ್ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹೌದು, ಇವು ಪ್ಯೂರ್ ಬಂಡೂರು. ಅಣ್ಣ, ನಿಮ್ಮ ಹೆಸರು? ಮಂಜು. ಯಾವ ಊರಣ್ಣ? ಮಾಗನಹಳ್ಳಿ. ಅಣ್ಣ, ನಿಮ್ಮ ಹತ್ರ ಯಾವ ಮರಿಗಳವೆ? ಪ್ಯೂರ್ ಬಂಡೂರು, ಕ್ರಾಸ್ ಗೀಸ್ ಏನಿಲ್ಲ. ಇವು ಎಲ್ಲ ಮರಿಗಳ್ದುವೆ ಡೀಟೇಲ್ಸ್ ಹೇಳಿ, ಅಂದರೆ ಏನು ವಯಸ್ಸು, ಬೆಲೆ ಎಲ್ಲ ಹೇಳಿ. ಫಸ್ಟ್ ಇದೆ ಹೇಳಿ. 8 ತಿಂಗಳು ಅಂದರೆ ಬಿತ್ತನೆಗೆ ಅಂದರೆ ಇನ್ನೊಂದು 4 ತಿಂಗಳು ಬೇಕಾ? 4-5 ತಿಂಗಳು ಬೇಕು. ಪಂಚ್ ಫೇಸ್ ಈ ಥರ ಇರಬೇಕು. ಈ ಥರ ಕೆಂಚ್ ಬ್ರೌನ್ ಬರುತ್ತೆ. ಏನು ಬೆಲೆ ಇದು? 38. ಫೈನಲ್ ರೇಟ್ ಏನು ಕೊಡ್ಬೋದು? ಅಂದರೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀರಾ? ಅದೇ ಹೇಳಿ. ಅದು 6 ತಿಂಗಳು. ಅದೇನು ಬೆಲೆ ಹೇಳ್ತಾ ಇದ್ದೀರಾ? 35. ನೋಡಿ ಸ್ನೇಹಿತರೆ, ತುಂಬ ಒಳ್ಳೆ ಜಾತಿಲಿದೆ. ನಮ್ಮ ಚಾನಲ್ ಕಡೆಯಿಂದ ಹೋದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ. ಇದು ಫೈನಲ್ ರೇಟ್ ಏನು? 35. ಫೈನಲ್ ರೇಟೇ 35. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಜಾತಿ ಇಲ್ಲ ಅಂತಾರೆ ಸರ್. ಈಗ ಇನ್ನೊಂದು ನೋಡಿದೆ ವಿಡಿಯೋಗಳಲ್ಲಿ, ಈ ರೀಲ್ಸ್ ಅವರಲ್ಲೆಲ್ಲ ಕಿರ್ಗಾವಲಲ್ಲಿ ಪ್ಯೂರ್ ಮರಿ ಸಿಗೋದೇ ಇಲ್ಲ, ಎಲ್ಲ ಕ್ರಾಸು ನಾಟಿ ಮರಿಗಳು, ಅದನ್ನೇ ಮೋಸ ಮಾಡಿ ಮಾರ್ತಾರೆ. ನಮ್ಮ ಹತ್ರನೇ ಬನ್ನಿ, ಒಳ್ಳೆ ಮರಿ ಕೊಡ್ತೀವಿ ಅಂತ. ಸರ್ ಇಲ್ಲ ಸರ್, ಆ ಥರ ಏನೂ ಇಲ್ಲ. ಒಳ್ಳೆ ಮರಿ ಒಳ್ಳೆ ಮರಿಗಿದ್ದೇ ಇರುತ್ತೆ. ಅವರು ಮಾರ್ಕೋಕ್ ಸಲುವಾಗಿ ಈಗ ನಾಟಿ ಮರಿ ಬಂದಿದ್ದನ್ನ ಪ್ಯೂರ್ ಅಂತಾರೆ. ಈಗ ಅವರು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡೋಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದಾರೆ. ಸಲುವಾಗಿ ನಾವು ನಾಟಿ ಮರಿನೇ ಪ್ಯೂರು ಅಂತಾರೆ. ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಸರ್, ಜಾತಿ ಕುಲ ಏನು ಅಂತ ಇಲ್ಲೇ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಅಂದರೆ ಇಲ್ಲೂ ಕಿರ್ಗಾವಲ್ಲೂ ಸಿಗುತ್ತೆ. ಅವ್ರು ದುಡ್ಡು ಮಾಡ್ಕೋಕ್ ಸಲುವಾಗಿ ನಮ್ಮ ಹತ್ರ ಕಿರ್ಗಾವ್ ನಾಟಿ ಮರಿ ಸಿಗುತ್ತೆ. ನಾಟಿ ಮರಿ ಅಂತಾರೆ. ಅವ್ರು ದುಡ್ಡು ಮಾಡ್ಕೊಳ್ಳೋಕೆ ಸಲುವಾಗಿ ಫುಲ್ ಪ್ಯೂರ್ ಬಂಡೂರು ಅಂದರೆ ಇದೇ ಥರ ಇರ್ಬೇಕು, ನೋಡ್ಕೊಳ್ಳಿ ಸರ್. ಅಂದರೆ ಅವರು ವ್ಯಾಪಾರ ಮಾಡಿ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ. ಹೌದು ಸರ್. ನೋಡುವ ಸ್ನೇಹಿತರೆ, ಕಿರ್ಗಾವಲಲ್ಲಿ ಒಳ್ಳೆ ಮರಿ ಸಿಗ್ತವೆ. ನೋಡ್ಕೊಳ್ಳಿ ಸರ್, ನೀವು ಜಾತಿ ಕುಲ ಯಾವ್ದಾರು ನೋಡ್ಕೊಳ್ಳಿ. ಈಗ ಆ ಮರಿಗಳ ಬಗ್ಗೆ ಹೇಳಿ ನಾವು ಒಂದೊಂದನ. ಇದು ಹೆಣ್ಮರಿ ಸರ್. ಹೆಣ್ಮರಿ ಇದು. ಹಾಂ ಸರ್, ಇಲ್ಲೇ ನೋಡ್ಕೊಳ್ಳಿ ಸರ್, ಇದು ಇಷ್ಟೇ ಇರಬೇಕು. 4 ಬೆರಳಿ. ಇದು ಏನು ಬೆಲೆ ಸರ್? ಇದು 18.5 ಹೇಳ್ತಾ ಇದ್ದೀನಿ ಸರ್. 18.5. ವಯಸ್ಸು ಬಂದು 5 ತಿಂಗಳು ಸರ್. 5 ತಿಂಗಳು. ಇನ್ನೊಂದು 5-6 ತಿಂಗಳಾರೆ ಮರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಇದು ಯಾವ್ದು ಕಪ್ನಿ ಕುರಿಗೆ ಬರುತ್ತೆ? ಇದು ಇಲ್ಲ, ಹುಚ್ಚುಕುರಿ ಸರ್. ಹುಚ್ಚುಕುರಿ. ಇದು ಕಪ್ನಿ ಕುರಿಗೆ ಬ್ರೌನ್ ಈ ಥರ ಬರುತ್ತೆ, ಕಣ್ಣು ಹತ್ರ ಮಾತ್ರ ಬರುತ್ತೆ. ಈ ಥರ ಬರುತ್ತೆ. ನೋಡ್ಕೊಳ್ಳಿ ಸರ್. ಇದು ಅಣ್ಣ, ಇದು ಎಷ್ಟು ವಯಸ್ಸು ಇದಕ್ಕೆ? 6 ತಿಂಗಳು ಮರಿ. ಇದು ಬಿತ್ತನೆಗೆ ಬರುತ್ತಾ? 100% ಬರುತ್ತೆ ಸರ್. 100%. ಇದಕ್ಕೆ ಏನು ಬೆಲೆ ಹೇಳ್ತಾ ಇದ್ದೀರಾ? 38. ಫೈನಲ್ ಕಡೆಯಿಂದ ಬಂದ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀರಾ? ಸರ್, ಅವ್ರು ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ ಜಾತಿ ಮರಿ ನಾಟಿ ಮರಿ ಕಿರ್ಗಾವ್ಸ್ ಅಂತ ಬರಬೇಡಿ ಅಂತಾರೆ. ಪಕ್ಕ ಪ್ಯೂರ್ ಸಿಗೋದು ಕಿರ್ಗಾವ್ಸ್ ಅಂತಾರೆ. ಇಲ್ಲೇನೆ ಈಗ ಅವ್ರು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡೋಕ್ಕೋಸ್ಕರ ಆ ಥರ ಹೇಳ್ತಾರೆ. ಮಾಡ್ಕೊಳ್ಳೋ ಸಲುವಾಗಿ ಹಂಗಂತಾರೆ, ಕಿರ್ಗಾವ್ಗೆ ಹೋಗ್ಬೇಡಿ ಅಂತ. ಸರ್, ಇವುಗಳು ಹೇಳಿದ್ನಲ್ಲ ಸರ್, ತುಂಬ ಜನ ಇಲ್ಲೇ ಮರಿ ತಗೋಗಿ ಇಲ್ಲಿಗೆ ಬರಬೇಡಿ ಅಂತಾರೆ. ಸರ್, ಇಲ್ಲೇ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ನಮ್ಮ ಹತ್ರನೇ ಮರಿ ತಗೊಂಡಿದ್ದೆ, ಇಲ್ಲ ನೋಡ್ಕೊಳ್ಳಿ ಪದಾರ್ಥ. ನಿಮ್ಮ ಹತ್ರನೇ ಮರಿ ತಗೋಗಿ ನಿಮ್ಮ ಹತ್ರನೇ ಬರಬೇಡಿ ಅಂತ ಹೇಳ್ತಾರೆ. ಸರ್, ನಾವು ಹೇಳ್ಬೇಕಾಗಿಲ್ಲ, ನಿಮ್ಮ ಚಾನಲ್ ಇಲ್ಲೇ ಗೊತ್ತಾಗುತ್ತೆ ಎದುರುಗಡೆನೆ ಔಟ್ಲುಕ್ ಹೆಂಗಿದೆ ಅಂತ. ನಾವು ಹೇಳ್ಬೇಕಾಗಿಲ್ಲ ಸರ್. ನೋಡಿ ಸ್ನೇಹಿತರೆ, ಕಿರ್ಗಾವಲ್ ಸಂತೆಗೆ ಬನ್ನಿ, ಪ್ಯೂರ್ ಮರಿ ಬೇಕು ಅಂದರೆ. ಸೊ ಈ ಮನೆ ಹತ್ರ ತಗೋಗಿ ಮಾರೋರೆಲ್ಲ ಅವ್ರ ಹತ್ರ ವ್ಯಾಪಾರ ಆಗಲಿ, ದುಡ್ಡು ಮಾಡಲಿ ಅಂತ ಅವರು ಕಿರ್ಗಾವಲ್ ಸಂತೆಗೆ ಬರಬೇಡಿ ಅಂತಾರೆ. ನೋಡ್ಬೋದು, ಇಲ್ಲೇ ಹಗ್ಗ ಹಾಕಿಲ್ಲ, 8 ತಿಂಗಳು ಮರಿ. ನೋಡ್ಬೋದು ಹೆಂಗೆ ನಿಂತಿದೆ ಅಂತ. ಸೊ ಪ್ಯೂರ್ ಕ್ವಾಲಿಟಿ ಮರಿಗಳು ಕಿರ್ಗಾವಲಲ್ಲೇ ಸಿಗೋದು. ನೋಡಿ ಸರ್, ಎಲ್ಕ ಕೊಳ್ಳೈತೆ, ನೋಡ್ಕೊಳ್ಳಿ. ಇದಕ್ಕೂ ಇದೆ. ಐತೆ ಸರ್. ಸೊ ನೀವು ಪ್ಯೂರ್ ಮರಿ ತಗೊಳ್ತೀವಿ ಅಂದರೆ ಇಲ್ಲಿ ಬಿಟ್ಟರೆ ರೈತರ ಹತ್ರನೇ ತಗೊಳ್ಬೇಕು. ಇನ್ನು ಅದು ಬಿಟ್ಟು ಮಾರೋರ ಹತ್ರ ತಗೊಳ್ತೀವಿ ಅಂದರೆ ಅದು ನಿಮಗೆ ಲಾಸ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಸರ್, ಈಗ ಪ್ಯೂರ್ ಮರಿಗಳು ತಗೋಬೇಕು ಅಂದರೆ ಸಂತೆಯಲ್ಲಿ ತಗೊಳ್ಬೇಕು ಕಿರ್ಗಾವಲಲ್ಲಿ, ಇಲ್ಲ ಬಿಟ್ಟರೆ ಹಳ್ಳಿಲಿ ರೈತರ ಹತ್ರ ತಗೊಳ್ಬೇಕು. ಹಳ್ಳಿಲಿ ಡಿಮ್ಯಾಂಡ್ ಹೇಳ್ತಾರೆ. ಅಲ್ಲ, ಎರಡರಲ್ಲಿ ಯಾವ ಕಡೆ ತಗೊಂಡ್ರು ಆಗುತ್ತೆ. ಇವೆರಡು ಕಡೆ ಓಕೆ. ನೋಡ್ತಾ ಇರ್ಬೇಕು ಸರ್, ನಾಕೆ ಬೆಟ್ಟಿರ್ಬೇಕು. ಇವುಗಳು ಸಂತೆಲ್ಲೂ ಮೋಸ ಆಗುತ್ತೆ. ನಾಟಿ ಮರಿನೇ ಪಕ್ಕ ಪ್ಯೂರ್ ಅಂತಾರೆ. ಹೇಳನಲ್ಲ, ಅದು ಆಗುತ್ತದು. ಅದಾಗುತ್ತೆ. ಆದರೆ ನಮ್ಮ ಹತ್ರ ಹೇಳಿದ್ನಲ್ಲ ಸರ್, ಒರಿಜಿನಲ್ ಕ್ವಾಲಿಟಿ ನಮ್ಮ ಕಿರ್ಗಾಲ್ ಸಂತೆ ಬರೋದು
ಸರ್ ಇಡೀ ದೇಶದಲ್ಲಿ ಮಾಡೋದು ನಮ್ಮ ಕಿರ್ಗಾಲ್ ಸಂತೆನೇ ಬಂಡೂರು ಫೇಮಸ್ಸು ಕಿರ್ಗಾಲಲ್ಲೇ ಇಡೀ ಜಿಲ್ಲೆ ಓಲ್ಡ್ ಈ ಥರ ಕುರಿ ಬರೋದು ನಮ್ಮ ಕಿರ್ಗಾಲ್ ಸಂತೆ ಬಗ್ಗೆ ಎಲ್ಲೂ ಬರಲ್ಲ. ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದೆ ಹಾಂ ಸರ್ ಕಿರ್ಗಾಲ್ ಸಂತೆಲಿ ಮರಿಗಳೇ ಬರಲ್ಲ, ನಮ್ಮ ಹತ್ರನೇ ಬನ್ನಿ ಅಂತ ಹೇಳ್ತಿದ್ರು. ನೋಡಿ ಸರ್ ನೀವು ಎದುರುಗಡೆ ನಾವು ಹೇಳ್ಬೇಕಾಗಿಲ್ಲ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಜಾತಿ ಕುಲ್ಲ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಟಾಪ್ ಕ್ವಾಲಿಟಿ ಮರಿಗಳು ಇವು. ಹೌದು ಸರ್. ಸೊ ಅವರು ಕ್ರಾಸ್ ಮರಿ ತಗೋಬಿಟ್ಟು ಪ್ಯೂರ್ ಮರಿ ಅಂತ ಮಾರ್ತಿರ್ತಾರೆ. ಸೊ ಯಾವಾಗ ಇದಕ್ಕೆಲ್ಲ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರು ಬರುತ್ತೆ. ಅವಾಗ ಹೇಳಿದ್ನಲ್ಲ ಮನೆ ಹತ್ರ ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ ತಗೋದವ್ರು ಮಾಡ್ತಾರೆ ಸರ್. ಇವು ಪಕ್ಕ ಪ್ಯೂರ್ ಸರ್. ಪ್ಯೂರ್ ಇವು ಸರ್ ನಮ್ಮ ಹತ್ರನೇ ತಗೊಂಡೋಗೋದು ಅವರು, ನಮ್ಮ ಹತ್ರನೇ ತಗೊಂಡೋಗಿ ನಮ್ಮ ಹತ್ರನೇ ಮಾಡ್ತಾರೆ. ಅಲ್ಲ ನಿಮ್ಮ ಹತ್ರನೇ ತಗೋಗಿ ಲಾಭಕ್ಕೆ ಮಾರ್ತಾರೆ, ಬಟ್ ಕಿರ್ಗಾಲ್ ಸಂತೆಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಹೇಳಿದ್ನಲ್ಲ ಆದ್ರೆ ಕಿರ್ಗಾಲ್ ಸಂತೆ ಬರಬೇಡಿ ಅಂತಾರೆ. ಯಾಕೆಂದ್ರೆ ಅವ್ರ ಹತ್ರ ವ್ಯಾಪಾರ ಆಗಲಿ ಅಂತ. 100%. ಸೊ ಈಗ ರೈತರು ಇಲ್ಲ ಅಂದರೆ ಈಗ ರೈತರು ಎಲ್ಲರೂ ಈಗ ಸಾಕೋರ್ಗೆ ಏನು ಹೇಳ್ತೀರಾ, ಇಲ್ಲೇ ಬಂದು ತಗೊಳ್ಳೋದು ಬೆಸ್ಟಾ? ಇಲ್ಲೇ ತಗೊಳ್ಳೋದು ಬೆಸ್ಟ್ ಸರ್. ಸೊ ಡೈರೆಕ್ಟಾಗಿ ಬಂದರೆ ಒಂದು 500 ಹೆಚ್ಚು ಕಮ್ಮಿ ಆಗ್ಬೋದು, 1000-2000 ಹೆಚ್ಚು ಕಮ್ಮಿ ಆಗ್ಬೋದು ಸರ್. ತಿಂದರೆ ನಿಮ್ಮಂಥ ರೈತರುಗಳು ತಿನ್ಬೋದು. ಹೌದು ಸರ್ ಸಿಗುತ್ತೆ. ಸೊ ನೋಡಿ ಸ್ನೇಹಿತರೆ, ಮನೆಗಳ ಹತ್ರ ಹೋಗಿ ತಗೊಳ್ಳೋದು ಬೇಡ, ಇಲ್ಲೇ ಬಂದರೆ ನೋಡ್ಬೋದು ತಾಳು ಹೇಗಿದ್ದಾವೆ ಅಂತ. ಎಲ್ಲ ಒಂದೊಂದು ಟಾಪು. ಇದು ಟಾಪ್ ಮರಿ, ಇದು ಕಪ್ನಿ ಕುರಿಗೆ ಬರುತ್ತೆ. ಇದು ಹೆಣ್ಮರಿ, ಇದು ಉಚ್ಚ ಕುರಿಗೂ ಒಟ್ಟನೋ ಕುರಿಗೆ ಬರುತ್ತೆ. ಇದು ಯಾವ ಬರೋಣ? ಇದು ಕಪ್ನಿ ಕುರಿಗೆ ಬರುತ್ತೆ. ಯಾವುದು ಇದು ಕಪ್ನಿ ಕುರಿ? ನೋಡಿ ಸರ್ ಈಗ ಆಲ್ರೆಡಿ ಈಟು ಬಂದೈತಾವು. ಆಲ್ರೆಡಿ ಈಟು ಬಂದಿದ್ದಾವೆ. ನಾವು ಹೇಳ್ಬೇಕಾಗಿಲ್ಲ ಸರ್. ನೋಡಿ ಈಗ ಈಟು ಬಂದೈತೆ ಅದು ಆಲ್ರೆಡಿ. ನೋಡಿ ಇನ್ನೊಂದು 3 ತಿಂಗಳಲ್ಲೆಲ್ಲ ಕ್ರಾಸಿಂಗ್ ಆಗುತ್ತೆ. ಕ್ರಾಸಿಂಗ್ ಮಾಡಿಸ್ಬೋದು. ಹಾಂ ಕ್ರಾಸಿಂಗ್ ಮಾಡಿಸ್ಬೋದು ಸರ್. ಅಣ್ಣ ನಿಮ್ಮದು ನಂಬರ್ ಹೇಳಿ ಸರ್. 900 900 898 00 43. ಅಣ್ಣ ನಿಮ್ಮ ಹತ್ರ ಎಷ್ಟು ಮರಿ ಇರ್ತವೆ ಒಂದು ಬ್ಯಾಚಲ್ಲಿ? ಸರ್ ಒಂದು ಬ್ಯಾಚಲ್ಲಿ ಕನಿಷ್ಠ 20 ಮರಿ ಇರ್ತವೆ. 20 ಮರಿ ಅಂದರೆ ಪ್ಯೂರ್ ಕ್ವಾಲಿಟಿ ಎಷ್ಟಿರ್ತವೆ? ಪ್ಯೂರ್ ಕ್ವಾಲಿಟಿ ಬಂದು ಒಂದು 10 ಮೇಲೆ ಹಾಕಿ 10 ಮಿನಿಮಮ್ 10 ಇರ್ತವೆ. ಮ್ಯಾಕ್ಸಿಮಮ್ 10 ಸರ್. ಯಾರು ಆರ್ಡ್ರ್ ಕೊಟ್ಟರೆ ಇನ್ನೂ ಜಾಸ್ತಿ ಕೊಡ್ತೀರಾ? 100% ಸರ್. ಕ್ರಾಸ್ ಮರಿ ಇನ್ನೂ ಸಿಗುತ್ತೆ ಅಂತೇಳಿ. ಕ್ರಾಸ್ ಮರಿನೂ ಸಿಗುತ್ತೆ. ಕ್ರಾಸ್ ಮರಿನೂ ಹಾಕ್ತೀನಿ, ಕ್ರಾಸ್ ಮರಿನೂ ತಗೊಬರ್ತೀನಿ ಸರ್. ಬಟ್ ಈಗ ಪ್ಯೂರ್ ಬೇಕು ಅಂದ್ರೆ ಪ್ಯೂರ್ ಎರಡು ಸಪ್ರೇಟ್ ಇರುತ್ತೆ. ಸೊ ಅವಕಾರೆ ಸ್ವಲ್ಪ ಬೆಲೆ ಕಮ್ಮಿ. ಹೌದು ಸರ್. ಇದ್ರೆ ಇವ್ರ ಹತ್ರ ಪ್ಯೂರ್ ಮರಿಗಳು ಸಿಗ್ತವೆ. ಸೊ ತುಂಬ ವಿಡಿಯೋ ನೋಡಿರ್ತೀರಿ ಇವ್ರದ್ದು ಕೂಡ. ಎಲ್ಲ ಒಳ್ಳೊಳ್ಳೆ ಮರಿಗಳು ತರ್ತಾರೆ. ನೋಡ್ಬೋದು ಇದು 8 ತಿಂಗಳು ಮರಿ, ಎಷ್ಟು ಸೈಲೆಂಟ್ ಆಗಿದೆ ನೋಡ್ಬೋದು. ಈ ಥರ ಫ್ರೆಂಡ್ಲಿ ನೇಚರ್ ಇರಬೇಕು ಯಾವತ್ತು. ನೋಡ್ಬೋದು ಇದು 6 ತಿಂಗಳು ಮರಿ. ಇನ್ನೊಂದು 6-7 ತಿಂಗಳಾದರೆ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತೆ. ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ. ಅದರಲ್ಲೇ ಹೇಳ್ತಾರೆ ಕಿರ್ಗಾಲಲ್ಲಿ ಸಿಗಲ್ಲ ಅಂತ. ನೋಡ್ಬೋದು ಈ ಕ್ವಾಲಿಟಿ ಕಿರ್ಗಾಲ್ಸ್ ಅಂತೇಳಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ. ಸೊ ಮನೆ ಹತ್ರ ಹೋಗಿ ತಗೊಳ್ತೀರಾ, ಅದ್ರ ಅಪ್ಪ ಅಮ್ಮನ ಕೇಳಿ, ಅವಾಗ ಗೊತ್ತಾಗುತ್ತೆ ಅದು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟಾ ಇಲ್ಲ ಬೋಗಸ್ಸಾ ಏನು ಅಂತ. ಸುಮ್ಮನೆ ಹೆಸರುಗಳು ಇಟ್ಬಿಡ್ತಾರೆ, ಕೆಂಪ ಕರಿಯ ಕೋತಿ ನಾಯಿ ಅಂದ್ಕೊಂಡು. ಹೆಸರೇ ಇಡೋದು ಬೇಡ. ನೋಡ್ಬೋದು ಇದಕ್ಕೆ ಯಾವ ಹೆಸರು ಇಲ್ಲ. ಅಣ್ಣ ಇದಕ್ಕೇನಾರು ಹೆಸರು ಇಟ್ಟಿದ್ದೀರಾ? ಇಲ್ಲ ಸರ್. ಹೇಳಿ ಆ ಥರ ಹೆಸರೇನು ಯಾರು ಇಲ್ಲ. ಅಲ್ಲ ಓಕೆ, ಅವ್ರ ಮನೆ ಹತ್ರ ತಗೋಗಿ ಇಟ್ಕೋಬೋದು, ಅವ್ರು ಸುಮ್ಮನೆ ಇಟ್ಕೋತಾರೆ. ಅಲ್ಲ ಈಗೆಲ್ಲ ಸ್ವಲ್ಪ ನೋಡಿದೆ ವಿಡಿಯೋಗಳಲ್ಲೆಲ್ಲ ಏನೇನೋ ಬೋಗಸ್ ಮಾಡ್ತವ್ರೆ. ಅವರೆಲ್ಲ ಇಟ್ಕೊಳ್ಳಿ ಸರ್, ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ಒಳ್ಳೆ ಟಾಪ್ ಮರಿ, ಅದಕ್ಕೆ ಕೇಳಿದೆ ಏನು ಹೆಸರು. ಇದು ಕಪ್ನಿ ಕುರಿದೆ ಅಂತ ಹೇಳ್ಬೇಕು. ಅದಕ್ಕೆ ಚಿಂಟು ರಂಟು ಅಂದರೆ ಏನು ಪ್ರಯೋಜನ ಬರೋಲ್ಲ. ಅವಾಗ ಅದು ಹೆಸರು ಹಾಳು ಮಾಡ್ದಂಗೆ ಅದು. ಹೌದು ಸರ್. ಈಗ ನಿಮ್ಮ ಹೆಸರು ಇರುತ್ತೆ ಸರ್, ವಿಕಾಸ್ ಅಂದರೆ ವಿಕಾಸ್ ಬೇರೆ ಆಗುತ್ತೆ ಸರ್. ಬೇರೆ ಆಗಲ್ಲ, ಬಟ್ ಅವ್ರು ಇಡ್ತಾರಲ್ಲ ಅದಕ್ಕೆ ಹೇಳಿ. ಇಲ್ಲ ಹಂಗೇನಿಲ್ಲ ಸರ್. ಕಪ್ನಿ ಕುರಿ ಬ್ರ್ಯಾಂಡ್ ಬಂದು ಕಪ್ನಿ ಕುರಿನೇ ಬ್ರ್ಯಾಂಡು. ಸ್ನೇಹಿತರೆ ಇದು ನಂಬರ್ 1 ಸಂತೆ ಅಂದರೆ ಕಿರ್ಗಾವ್ ಸಂತೆ ಬಿಟ್ಟರೆ ಯಾವ ಸಂತೆನೂ ಇಲ್ಲ ವರ್ಲ್ಡಲ್ಲಿ. ನಾನು ಎಲ್ಲ ಸಂತೆನೂ ನೋಡಿದ್ದೀನಿ. ಈ ಥರ ಮರಿ ಬಿಟ್ಟು ಇನ್ನೆಲ್ಲಿ ವರ್ಲ್ಡಲ್ಲಿ ಯಾವುದೇ ಕಾರಣಕ್ಕೂ ಮರಿ ಸಿಗೋಲ್ಲ. ಅಂದರೆ ಇದೊಂದೇ ಸಂತೆಲಿ ಸಿಗೋದು ಸರ್. ಇದೊಂದೇ ಸಂತೆಲಿ ಸಿಗೋದು. ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಈ ಥರ ಮರಿ ನೋಡಿ ಸ್ನೇಹಿತರೆ, ಇಲ್ಲೊಂದೇ ಕಡೆ ಮರಿ ಸಿಗೋದು ಪ್ಯೂರ್ ಬಂಡೂರು. ಇನ್ನು ಮನೆ ಹತ್ರ ಹೋಗಿ ತಗೊಳ್ತೀವಿ ಅಂದರೆ ಅದ್ರ ಅಪ್ಪ ಅಮ್ಮನ ಕೇಳಬೇಕು.